ಗೆಳೆಯರೇ, ಈಗ ರಾಜ್ಯ ಸರ್ಕಾರದ ಮನೆಮುರುಕತನದ ಬಗ್ಗೆ ಮಾತನಾಡಬೇಕಿದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ಕಾರ್ಯಕ್ರಮದ ಕರೆಯೋಲೆಯನ್ನು ಉರ್ದುವಿನಲ್ಲಿ ಪ್ರಕಟ ಮಾಡಿದೆ. ಏಕೆ ಹೀಗೆ ಮಾಡಿದ್ದಾರೆ ಎಂದು ಅವರೇ ಉತ್ತರ ಹೇಳಬೇಕು. ಏಕೆಂದರೆ ಭಾಷಾವಾರು ಪ್ರಾಂತ್ಯದ ಆಧಾರದಲ್ಲಿ ರಚನೆಯಾಗಿರುವ ರಾಜ್ಯ ಸರ್ಕಾರದ ಅಧಿಕೃತವಾದ ಭಾಷೆ ಕನ್ನಡ ನುಡಿ, ಜೊತೆಯಲ್ಲಿ ಸ್ವಲ್ಪ ಇಂಗ್ಲೀಷನ್ನು ಬಳಸುತ್ತಿದ್ದಾರೆ. ಅದು ಏನು ಮಾಡಲಿಕ್ಕೆ ಸಾಧ್ಯವಾಗೋದು. ಆದರೆ ಈಗ ಈ ಉರ್ದುವನ್ನು ಬಳಸಿರುವುದು ಉದ್ದೇಶಪೂರ್ವಕವಾಗಿ ಕೆಲವರನ್ನು ಓಲೈಸುವ ಕ್ರಮ. ಈ ಓಲೈಸುವ ಕ್ರಮದಿಂದಲೇ ಇತ್ತೀಚೆಗೆ ಈ ಕಾಂಗ್ರೆಸ್ ಸರ್ಕಾರವನ್ನು ಭಾರತದ ಜನ ಅಧಿಕಾರ ಕೊಡದೆ ಮೂಲೆಗೆ ಕೊಂಡಿಸಿದ್ದರು. ಈಗ ಮತ್ತೆ ಅದೇ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಈಗಲೂ ಇವರಿಗೆ ಬುದ್ಧಿ ಬಂದಿಲ್ಲ ಅನಿಸುತ್ತೆ. ಇವರ ಮುಖ್ಯವಾದ ಉದ್ದೇಶ ಇರುವುದು ಎಲ್ಲರನ್ನು ಜನರನ್ನು ಮುಖ್ಯವಾಹಿನಿಗೆ ತಂದು ಒಟ್ಟಾಗಿ ಬಾಳಲಿಕ್ಕೆ ಅವಕಾಶ ಮಾಡಿಕೊಡದೆ ಕೆಲವರನ್ನು ನಡಿಗಡ್ಡೆಗಳಾಗಿ ಉಳಿಸಿ ಅವರಿಗೆ ಅಭದ್ರತೆಯ ಒಂದು ವಾತಾವರಣ ಸೃಷ್ಟಿ ಮಾಡಿ ಆ ಭದ್ರತೆ ಕೊಡುವ ನೆಪದಲ್ಲಿ ಮತಗಳನ್ನು ಪಡೆಯುವುದು, ಹೀಗೆ ಬಹಳ ಕೆಟ್ಟ ರಾಜಕೀಯಗಳನ್ನು ಈ ಪಕ್ಷ ಮಾಡುತ್ತಾ ಬಂದಿದೆ. ಈಗಲೂ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಅದೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಅಧಿಕೃತ ನುಡಿಯನ್ನು ಎಲ್ಲ ಜನ ಬಳಸುತ್ತಾರೆ. ಅವರ ಮನೆಗಳಲ್ಲಿ ಬೇರೆ ನುಡಿಗಳನ್ನು ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಎಲ್ಲ ಕಡೆ ಒಟ್ಟಾರೆಯಾಗಿ ಆ ರಾಜ್ಯದ ಅಧಿಕೃತ ನುಡಿಯನ್ನೇ ಬಳಸುತ್ತಾರೆ. ಅದರ ಜೊತೆಗೆ ಅಭಿವೃದ್ಧಿಗೆ ಇವರು ಕಾಲು ಹಾಕ್ತಾರೆ, ತಾವು ಅಭಿವೃದ್ಧಿ ಆಗ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೊದಲಿನಿಂದಲೂ ತಮ್ಮ ಮನೆಯಲ್ಲಿ ಯಾವ ನುಡಿಯನ್ನು ಬಳಸುತ್ತೇವೆ ಅದೇ ಎಲ್ಲ ಕಡೆ ನಮಗೆ ಬೇಕು, ನಾವು ಅದನ್ನು ಮಾತ್ರ ಮಾತನಾಡುವುದು, ಅದನ್ನು ಮಾತ್ರ ಓದುವುದು, ಅದನ್ನು ಮಾತ್ರ ಕೇಳಿಸಿಕೊಳ್ಳುವುದು ಎಂಬ ಒಂದು ಅಹಂ ನಿರ್ಧಾರ. ಆ ನಿರ್ಧಾರ ಬಂದಿರೋದು ಅವರಿಂದ ಅಲ್ಲ, ಅವರನ್ನು ಓಲೈಸುವ ರಾಜಕಾರಣಿಗಳಿಂದ. ಆ ರಾಜಕಾರಣಿಗಳು ಈ ರೀತಿ ಜನರನ್ನು ಓಲೈಸಿ ಅವರನ್ನು ನಡುಗಡ್ಡೆಗಳನ್ನಾಗಿ ಮಾಡಿ ಅವರು ಮುಖ್ಯವಾಹಿನಿಗೆ ಬಾರದಂತೆ ತಡೆಯುತ್ತಾ ತಮ್ಮ ಬೇಳೆಗಳನ್ನು ಬೇಯಿಸಿಕೊಳ್ಳುತ್ತಾರೆ. ಅದನ್ನು ಅರಿಯದ ಈ ಜನ ನಮ್ಮ ಅಹಮ್ಮಲ್ಲಿ ಮೇಲ್ಮೈಗೆ ಬರುತ್ತಿದೆ, ನಾವು ಹೇಳಿದಾಗೆ ಸರ್ಕಾರ ಕೇಳುತ್ತದೆ ಎಂಬ ಒಂದು ಅರಿವಿಗೇಡಿತನದಿಂದ ಈ ರೀತಿ ಮುಖ್ಯವಾಹಿನಿಯಿಂದ ದೂರ ಹೋಗುತ್ತಿದ್ದಾರೆ ಮತ್ತು ಎಂದಿಗೂ ನಡುಗಡ್ಡೆಗಳಾಗಿಯೇ ಉಳಿದುಕೊಳ್ಳುತ್ತಿದ್ದಾರೆ. ಅದನ್ನು ಅವರೇ ಅರಿತುಕೊಳ್ಳಬೇಕು. ಅವರನ್ನು ಓಲೈಸುವ ರಾಜಕಾರಣಿಗಳು ಎಂದಿಗೂ ಅವರನ್ನು ಮುಖ್ಯವಾಹಿನಿಗೆ ಸೇರಲು ಬಿಡುವುದಿಲ್ಲ. ಯಾಕೆಂದರೆ ಅವರಿಗೆ ಅದರಲ್ಲಿ ಮತ ರಾಜಕಾರಣದ ಒಂದು ದೊಡ್ಡ ಹುನ್ನಾರ ಇರುತ್ತೆ. ಅದನ್ನು ಅರಿತುಕೊಳ್ಳದೆ ಈ ಜನ ಏನು ಮಾಡ್ತಾರೆ, ಅವರ ಪುಂಗಿಗೆ ಇವರು ತಲೆ ತೂಗುತ್ತಾ ತಮ್ಮ ಬದುಕನ್ನು ಈ ರೀತಿ ಒಂದು ರೀತಿ ನಡುಗಡ್ಡೆಯಲ್ಲಾಗಿ ಮಾಡಿಕೊಳ್ತಾರೆ. ಯಾಕಂದರೆ ಕನ್ನಡಿಗರಿಗೆ ತಮ್ಮ ನುಡಿಯಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಒಟ್ಟಾಗಿ ಬಾಳುವಂಥ ಒಂದು ಉಮೇದು ಮೊದಲಿನಿಂದಲೂ ಇದೆ. ಯಾವುದೇ ಕಾರಣಕ್ಕೂ ಕನ್ನಡಿಗರು ಯಾರನ್ನು ಬೇರೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಾವೇ ಬೇರೆ ಹೋಗ್ತೀವಿ, ನಾವು ಬಾಳುತ್ತೇವೆ ಅಂತ ಹೇಳಿದ್ರೆ ಯಾರು ಏನು ಮಾಡೋಕ್ಕಾಗುವುದಿಲ್ಲ. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯೋ ಗೊತ್ತಿಲ್ಲ. ಆದರೆ ನೀವು ಇಲ್ಲಿನ ನುಡಿಯನ್ನು ಬಳಸಿ ಮನೆಯಲ್ಲಿ ನೀವು ಯಾವುದಾದ್ರೂ ಬಳಸ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಹೊರಗಿನ ಜಗತ್ತಿನಲ್ಲಿ ಆ ಜಗತ್ತಿನ ನುಡಿಯನ್ನು ಬಳಸಿ ಜನರ ಜೊತೆ ನೀವು ಒಂದಾಗಿ ಬಾಳದೇ ಇದ್ದರೆ ನೀವು ಸದಾಕಾಲ ನಡುಗಡ್ಡೆಯಾಗೆ ಉಳಿತೀರ. ನಿಮ್ಮನ್ನು ಜನರ ಜೊತೆ ಸೇರಿಸದೆ ಈ ರಾಜಕಾರಣಿಗಳು ಅವರ ಬೇಳೆಯನ್ನು ಬೇಯಿಸ್ಕೊಳ್ತಾರೆ. ಅದು ನಿಮ್ಮ ಸ್ವಂತ ನಿರ್ಧಾರ. ಇನ್ನು ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳನ್ನು ಕೇಳಿದರೆ ಏನಾಯ್ತು, ಇವಾಗ ತಪ್ಪೇನಿದೆ, ರಾಜ್ಯದಲ್ಲಿ ಎಲ್ಲ ಭಾಷೆ ಮಾತಾಡ್ತಾರೆ, ಕನ್ನಡದಲ್ಲಿದೆ, ಇಂಗ್ಲೀಷ್ನಲ್ಲಿದೆ, ಹಿಂದಿಯಲ್ಲಿದೆ, ಹಾಗೆ ಉರ್ದುನಲ್ಲೂ ಇದೆ ಅಂತಾರೆ. ಆಯಿತು, ರಾಜ್ಯದಲ್ಲಿ ಬರೀ ಅಷ್ಟೇ ನುಡಿಗಳ ಮಾತಾಡೋಕ್ಕೆ ಜನ ಇರೋದು. ಬೇರೆ ತೆಲುಗು ಇದೆ, ತಮಿಳು ಇದೆ, ಮಲಯಾಳಿ ಇದೆ, ಪಂಜಾಬಿ ಇದೆ, ಪಾರ್ಸಿ ಇದೆ, ಗುಜರಾತಿ ಇದೆ, ಅಸ್ಸಾಮಿ ಇದೆ. ಇತ್ತೀಚೆಗೆ ಬಾಂಗ್ಲಾನ್ಗೂ ಜನನೂ ವಿಪರೀತ ಕರ್ಕೊಂಬಂದು ಸೇರಿಸ್ತಾ ಇದ್ದೀರಾ. ಅವರೆಲ್ಲ ನುಡಿಗಳನ್ನು ಮಾಡಿಸಿ ಕನ್ನಡ ಒಂದು ಮಾತ್ರ ಬಿಟ್ಟುಬಿಡಿ. ಕನ್ನಡ ಯಾರು ಕೇಳೋರಿಲ್ಲ.
ಯಾಕಂದರೆ ನೀವು ಕನ್ನಡದ ಜನರ ಮತನೇ ನಿಮಗೆ ಬೇಕಾಗಿಲ್ಲ. ಮೊದಲಿನಿಂದ ನಿಮ್ಮ ನಡವಳಿಕೆನೇ ಹಾಗೆ. ಕನ್ನಡಿಗರ ಮತ ನಿಮ್ಗೆ ಯಾವತ್ತೂ ಬೇಕಾಗಿಲ್ಲ. ಕನ್ನಡಿಗರು ಹಾಕುವ ಮತ ನಿಮಗೆ ಅವಶ್ಯಕತೆಯೇ ಇಲ್ಲ ಅಂತ ನಿಮ್ಮ ಕಾಲದಿಂದ ನಡ್ಕೊಂಬರ್ತಾರೆ ನಿಮ್ಮ ನಡವಳಿಕೆಗಳೇ ತೋರಿಸುತ್ತೆ. ಬಿಟ್ಬಿಡಿ, ಬೇರೆಲ್ಲ ನುಡಿಗಳನ್ನು ಪ್ರಕಟಣೆ ಮಾಡಿ ಅಧಿಕೃತವಾಗಿ ಆಡಳಿತ ಭಾಷೆಯನ್ನಾಗಿ ಮಾಡಿ ಕನ್ನಡ ಒಂದು ಬಿಟ್ಟು ಜಗತ್ತಿನ ಎಲ್ಲ ಭಾಷೆಗಳನ್ನು ನಾವು ಬಳಸುತ್ತೇವೆ ಎಂದು ಅಧಿಕೃತವಾಗಿ ಒಂದು ಫರ್ಮಾನನ್ನು ಹೊರಡಿಸ್ಬಿಡಿ. ಆಗ ನಾವೇನು ಮಾತಾಡದೆ ಸುಮ್ಮನಾಗ್ತೀವಿ. ಯಾಕಂದರೆ ಕೇಳಬೇಕಾದ ಕನ್ನಡಿಗರಿಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ, ಕನ್ನಡಿಗರಿಗೆ ಇದರ ಬಗ್ಗೆ ಕಿಚ್ಚಿಲ್ಲ. ಇನ್ನು ಮಧ್ಯದಲ್ಲಿ ನಮ್ಮಂಥವ್ರು ಕೆಲವರು ಮಾತ್ರ ಇದ್ರ ಬಗ್ಗೆ ಕೇಳೋದು. ಕೇಳಿದ್ರೆ ಏನಾಗುತ್ತೆ, ಸರ್ಕಾರ ಏನೇ ಮಾಡಿದ್ರೂ ಒಪ್ಕೊಂಡು ಹೋಗ್ಬೇಕಿಲ್ಲದೆ ಇದ್ದರೆ ಅಪರಾಧ ಆಗುತ್ತೆ. ಅಂಥ ಮನಸ್ಥಿತಿ ನಮ್ಗೆ ಯಾವತ್ತೂ ಬಂದಿಲ್ಲ. ಬುದ್ಧಿ ಬಂದಾಗಿಂದ ಅನ್ಯಾಯಗಳನ್ನು ಎದುರಿಸುವಂಥ ಒಂದು ಮನಸ್ಥಿತಿನೇ ನಮಗಿರೋದು. ಈಗಲೂ ಎದುರಿಸ್ತೀವಿ, ಮುಂದೆನೂ ಎದುರಿಸ್ತೀವಿ, ಕಾಲಕ್ಕೂ ನಾವು ಎದುರಿಸ್ತಾನೆ ಬರ್ತೀವಿ. ಕನ್ನಡಕ್ಕೆ, ಕರ್ನಾಟಕಕ್ಕೆ ಏನೇ ಕುತ್ತಾದರೂ ನಾವು ಇದನ್ನು ಪ್ರತಿಭಟನೆ ಮಾಡೇ ಮಾಡ್ತೀವಿ. ಕನ್ನಡಿಗರೆಲ್ಲ ಸೇರಿ ಇಂಥ ಹುನ್ನಾರಗಳನ್ನು ಎದುರಿಸೋಣ, ನಾಡನ್ನು ಒಗ್ಗಟ್ಟಾಗಿ ಉಳಿಸೋಣ ಕನ್ನಡಿಗರೇ.